ಈಗ ಸಿಂಹರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರ್ತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಸ್ಥಾನ ಚೆನ್ನಾಗಿದೆ. ಇವತ್ತು ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ನಿಭಾಯಿಸ್ತೀರಿ, ಹೆಚ್ಚೆಚ್ಚು ಕೆಲಸಗಳಲ್ಲಿ ಮುಂದುವರಿತೀರಿ, ಭಗವತಿಯ ಅನುಗ್ರಹವನ್ನು ಪಡಿತೀರಿ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತೀರಿ, ದೂರಭಾರ ಪ್ರಯಾಣದ ಬಗ್ಗೆಯೂ ಆಲೋಚನೆ ಮಾಡ್ತೀರಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿ ಕಾಣಲಿಕ್ಕಾಗಿ ಇನ್ನೂ 4-6 ಜನದ ಸಹಾಯದಿಂದ ನೀವು ಮತ್ತೊಂದು ಹೆಜ್ಜೆ ಮುಂದೆ ನಡೀತೀರಿ. ಇವತ್ತು ಭೂಮಿಗೆ ಸಂಬಂಧಪಟ್ಟ ವಿಚಾರ ಮತ್ತು ಇನ್ನೂ ಬೇರೆ ಬೇರೆ ತರಹ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ ಕಾಣುವಂಥ ದಿನವೂ ಹೌದು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಗಣಪತಿಯ ಪ್ರಾರ್ಥನೆ, ಸೂರ್ಯ ನಮಸ್ಕಾರ, ಇದು ಸಿಂಹರಾಶಿಯವರಿಗೆ ಇವತ್ತು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಜೊತೆಗೆ ಸಾಧ್ಯವಾದರೆ ಮಹಾವಿಷ್ಣು ದರ್ಶನ ಮಾಡಿ ತುಳಸಿಯಿಂದ ಅರ್ಚನೆ ಮಾಡಿಸಿ ಆ ತುಳಸಿ ಪ್ರಸಾದವನ್ನು ನಿಮ್ಮ ಬಳಿ ಇಟ್ಕೊಳ್ಳಿ. ಇನ್ನಷ್ಟು ವಿಶೇಷವಾದ ಫಲವನ್ನು, ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥದ್ದು, ಕೇತು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ. ಇದರಿಂದ ಕನ್ಯಾ ರಾಶಿಯವರಿಗೆ ಒಂದಿಷ್ಟು ಮಾನಸಿಕವಾದಂತಹ ಒತ್ತಡವೂ ಇದೆ, ನೆಮ್ಮದಿಯೂ ಇದೆ, ಜೊತೆಗೆ ಭಯದ ವಾತಾವರಣ ಇದೆ. ತಾವು ಏನು ತಪ್ಪು ಮಾಡಿದ್ದೀರೋ ಬಿಟ್ಟಿದ್ದೀರೋ, ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥದ್ದಕ್ಕೆ ಇವತ್ತೇನಾದ್ರು ಪನಿಷ್ಮೆಂಟ್ ಆಗ್ಬೋದೇನೋ, ಅಥವಾ ಇವತ್ತಾರು ನಮ್ಮನ್ನು ನಿಂದಿಸ್ಬೋದೇನೋ, ಅಥವಾ ಇನ್ನೊಬ್ಬರು ಬೈತಾರೇನೋ, ಯಾರಾದರೂ ನಮಗೆ ತೊಂದರೆ ಮಾಡೋರಿದ್ದಾರೇನೋ, ಈ ಪ್ರಕಾರವಾದಂತಹ ಮನಸ್ಸಿನ ಸ್ಥಿತಿ ಅಷ್ಟು ಸಮಂಜಸವಾದಲ್ಲ. ಜೊತೆಗೆ ಇವತ್ತಿನ ದಿವಸ ಸಂಧ್ಯಾಕಾಲ ಪ್ರಯಾಣದ ಬಗ್ಗೆ ಒಂದಷ್ಟು ಆಲೋಚನೆಗಳು ಮಾಡ್ತೀರಿ. ಜೊತೆಗೆ ದೂರಭಾರ ಪ್ರಯಾಣ ಹೊರಡಬೇಕು, ಅಥವಾ ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಬದಲಾವಣೆ ತಂದುಕೋಬೇಕು, ಅಥವಾ ಕೆಲಸದ ಜೊತೆಗೆ ಮತ್ತೊಂದು ಕೆಲಸವನ್ನು ವೃದ್ಧಿಪಡಿಸ್ಕೋಬೇಕು. ಯಾಕೆಂದರೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರ ಏನೆಲ್ಲ ಹೊಸ ಪ್ರಯೋಗಗಳನ್ನು ಮಾಡ್ತಾನೆ ಇರ್ತೀರಿ ಕನ್ಯಾ ರಾಶಿಯವರು. ಆದರೆ ಕನ್ಯಾ ರಾಶಿಯವರು ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ಅಷ್ಟು ಸರಿಸಮಾನವಾದ್ದಲ್ಲ. ಸ್ವಲ್ಪ ಚಂಚಲತೆ ಇದೆ, ಭಯದ ವಾತಾವರಣ ಇದೆ, ಜೊತೆಗೆ ಅಂದುಕೊಂಡಂಗೆ ಆಗುತ್ತೋ ಇಲ್ವೋ ಅಂತಕ್ಕಂಥದ್ರ ಆತಂಕನೂ ನಿಮ್ಮದಾಗಿದೆ. ಇದಕ್ಕಾಗಿ ಭಯಪಡಬೇಕಾದ್ದಿಲ್ಲ. ಮಹಾಗಣಪತಿಯ ಅನುಗ್ರಹ ಪಡೆಯಿರಿ, ಹೆಚ್ಚೆಚ್ಚು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಧೈರ್ಯವಾಗಿರಿ. ಧೈರ್ಯದಿಂದ ನೀವು ಮಾಡುವಂತಹ ಕೆಲಸ